ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವಳಿಗೆ ವಿದ್ಯಂಗೆ ಎಕ್ಸಾಮ್ ಇದೆ, ಹಾಗಾಗಿ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಅವಳು MBBSಗೆ. ಅದಕ್ಕೋಸ್ಕರ ಅವಳಿಗೆ ಕಾಲಿಗೆ ಏಟಾಗಿರೋದ್ರಿಂದ ಭದ್ರನೇ ಕರ್ಕೊಂಡು ಹೋಗಬೇಕು. ಆದರೆ ಅವಳಿಗೆ ಸ್ಯಾರಿ ಉಡೋಕ್ಕಾಗಲ್ಲ, ಮತ್ತು ಸ್ನಾನ ಮಾಡೋಕ್ಕಾಗಲ್ಲ, ಮತ್ತು ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ. ಡಾಕ್ಟ್ರು 4 ವಾರ ಕಂಡೀಷನ್ನಾಗಿ ನೆಲಕ್ಕೆ ಕಾಲು ಊರಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಅಜ್ಜಿ ಬೇರೆ ಯಾರನ್ನೂ ಹೋಗೋಕ್ಕೆ ಅಲ್ಲಿಗೆ ಬಿಡ್ತಾ ಇಲ್ಲ. ಈಗ ಭದ್ರನೇ ಎಲ್ಲ ನೋಡ್ಕೋಬೇಕಾಗಿದೆ. ಇವತ್ತು ಎಕ್ಸಾಮಿಗೆ ಹೊರಡಲೇಬೇಕು, ಬೇಗ ರೆಡಿಯಾಗಿ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ. ಆದರೆ ಭದ್ರ ಇನ್ನೂ ರೆಡಿ ಮಾಡೋಕ್ಕೆ ಆಗಿಲ್ಲ. ಈಗ ಅವನೇ ಕೊನೆಗೆ ಯಾರೂ ಸಿಕ್ಕಿಲ್ಲ ಅಂಥೇಳಿ ಸೀರೆ ನಾನೇ ಉಡಿಸ್ತೀನಿ ಅಂತ ಹೇಳ್ತಾನೆ. ವಿದ್ಯಾ ಆಯಿತು ಅಂತಾಳೆ. ಅವನೇ ನರಿಗೆ ಹಿಡ್ದು ಅವನೇ ಸೀರೆ ಉಡಿಸಿ ಅವನೇ ರೆಡಿ ಮಾಡಿ ಕರ್ಕೊಂಡು ಬರ್ತಾನೆ. ಬಂದುಬಿಟ್ಟು ಆಚೆ ಎತ್ಕೊಂಡು ಬರ್ತಾನೆ. ಕಾರು ರೆಡಿ ಇಲ್ಲ. ಆಮೇಲೆ ಈಗ ಸರಿ, ಈಗೆಲ್ಲ ಕರ್ಕೊಂಡು ಬಂದು ಆಯ್ತಲ್ಲ, ಈಗ ಹೆಂಗೆ ಹೋಗೋದು ವಿದ್ಯಾ ಎಕ್ಸಾಮ್ ಬರೆಯೋಕ್ಕೆ, ಅವಳಿಗೆ ನಡೆಯೋಕ್ಕೂ ಆಗಲ್ವಲ್ಲ ಅಂತ ಹೇಳಿದಾಗ, ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ, ಬರ್ತಾ ಇದೆ ನೋಡು ಅಂಥೇಳಿ ಈಗ ಪ್ರೆಸೆಂಟಾಗಿ ಬಂದಿರೋಂಥ ಕಾರನ್ನು ತರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಕಾರು, ಎಲ್ಲ ಆಟೋಮೆಟಿಕ್ ಕಾರು, ತುಂಬ ಪವರ್ಫುಲ್ ಕಾರು, ತುಂಬ ಚೆನ್ನಾಗಿದೆ. ಈ ಕಾರಲ್ಲಿ ಶಿವರಾಮೇಗೌಡ, ವಿದ್ಯನ್, ಭದ್ರ ಮತ್ತು ಮೀಡಿಯಾದವರಿಬ್ಬರು ಇಷ್ಟು ಜನ ಹೋಗ್ಬೋದು, ಮತ್ತು ಡ್ರೈವರು ಅಷ್ಟು ಜನ ಹೋಗ್ಬೋದು. ತುಂಬ ಚೆನ್ನಾಗಿದೆ ಕಾರು, ಎಲ್ಲ ಅದರಲ್ಲಿ ಬೇಕಾದಂಥದ್ದೆಲ್ಲ ಸ್ಪೆಷಾಲಿಟಿ ಇದೆ. ತುಂಬ ಚೆನ್ನಾಗಿದೆ ಕಾರು, ನೋಡೋದಕ್ಕೆ ಸೂಪರು. ಅಂದ್ರಲ್ಲೇ ಕೂತಂಗೆ ಬಿಡಿ, ಅಷ್ಟು ಸೀಟು ಕಂಫರ್ಟಬಲ್ ಆಗಿದೆ. ನಮಗೆ ಹೆಂಗೆ ಬೇಕು ಹಂಗೆಲ್ಲ ಸೀಟನ್ನು ಮಲ್ಕೊಂಡಾರು ಹೋಗ್ಬೋದು, ಕೂತ್ಕೊಂಡಾರು ಹೋಗ್ಬೋದು, ಆ ರೀತಿ ಹೇಗೆ ಬೇಕು ಹಾಗೆ ಹೋಗ್ಬೋದು. ನಾವು ಫುಡ್ಡು ಎಲ್ಲ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡು ಕೂಡ ಹೋಗ್ಬೋದು. ಆ ಥರ ಚೆನ್ನಾಗಿದೆ ಕಾರು, ನೋಡೋದಕ್ಕಂತೂ ಸೂಪರು. ಈ ಕಾರ್ನ ತರಿಸಿದ್ದಾರೆ ಅಜ್ಜಿ. ಈ ಕಾರಲ್ಲಿ ವಿದ್ಯೆನ ಕಳಿಸ್ಬೇಕು ಅಂಥೇಳಿ ಈಶ್ವರಿಗೆ ಮತ್ತು ಸಾವಿತ್ರಿಗೆ ಹೊಟ್ಟೆ ಉರಿ. ಏನು ಈ 3 ಅಡಿಗೆ ಇಂಥ ಒಳ್ಳೆ ಕಾರ್ ಬೇರೆ ತರಿಸಿದಾರಲ್ಲ ಅಂತೇಳ್ಬಿಟ್ಟು. ಶಿವರಾಮೇಗೌಡ ಏನೂ ಹೇಳಲ್ಲ, ಖುಷಿ ಪಡ್ತಾನೆ. ಓಕೆ ಅಂತೇಳ್ಬಿಟ್ಟು ಆಮೇಲೆ ಶಿವರಾಮು, ನೀನು ಹೋಗೋ ಕಾರಲ್ಲಿ, ಭದ್ರಾ ನೀನು ವಿದ್ಯಾ ಹೋಗಿ, ಮತ್ತು ಮೀಡಿಯಾದವರು ಹೋಗಿ, ನಾವು ಇನ್ನೊಂದು ಕಾರಲ್ಲಿ ಬರ್ತೀವಿ ಅಂತ ಅಜ್ಜಿ ಹೇಳುತ್ತೆ. ಆಯಿತು ಅಂತೇಳಿ ಭದ್ರ ತಗೊಂಡೋಗಿ ಕೂರ್ಸೋಕ್ಕೆ, ಕಾರಿಗೆ ಕೂರ್ಸೋದು ಹೇಗೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಹೇಳುತ್ತೆ, ಇಲ್ಲಿವರೆಗೆ ಎತ್ಕೊಂಡು ನಿಂತಿದೆಯಾ, ಈಗ ಹೋಗಿ ಕಾರಿಗೆ ಕೂರ್ಸೋದು ಹೆಂಗೆ ಅಂತ ಹೇಳ್ತೀಯಲ್ಲ, ಹೋಗಿ ಕೂರ್ಸೋಗ್ತಾ ಕರ್ಕೊಂಡೋಗಿ ಅಂತೇಳಿ. ಆಮೇಲೆ ಕರ್ಕೊಂಡೋಗಿ ಕೂರಿಸ್ತಾನೆ. ಆ ಕಡೆಯಿಂದ ಹೋಗೋ ಭದ್ರ ಆ ಕಡೆ ಸೀಟಲ್ಲಿ ಹೋಗಿ ಕೂತ್ಕೊಳ್ಳೋ ಅಂತ ಹೇಳುತ್ತೆ. ಸರಿ ಅಂತೇಳಿ ಹೋಗಿ ಕೂತ್ಕೋತಾನೆ. ಆಮೇಲೆ ಶಿವರಾಮೇಗೌಡನೂ ಕೂತ್ಕೋತಾನೆ. ಕಾರು ಹೊರಡುತ್ತೆ. ಆ ಕಡೆ ಮೀಡಿಯಾದವರು ಕೂತ್ಕೊತಾರೆ, ಕಾರು ಹೊರಡುತ್ತೆ. ಆ ಕಾರು ಹೊರಟ ಮೇಲೆ ಮಧ್ಯ ಅಜ್ಜಿ ಫೋನ್ ಮಾಡಿ, ಭದ್ರಾ ಹಣ್ಣು ಇಟ್ಟಿದ್ದೀನಿ, ಪಾಪ ಸುಸ್ತಾಗ್ಬಿಟ್ಟಿದ್ದಾಳೆ, ಅವಳಿಗೆ ಏನು ತಿನ್ನೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಓದಿ ರಾತ್ರಿ ಎಲ್ಲ ಅವಳಿಗೆ ಹಣ್ಣು ಕೊಡು ವಿದ್ಯಂಗೆ, ಆಮೇಲೆ ಜ್ಯೂಸ್ ಕೊಡು ಅಂತ ಎಲ್ಲ ಹೇಳುತ್ತೆ. ಆವಾಗ ಇವನು ಇದು ಬೇರೆ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ, ಮೀಡಿಯಾದವ್ರ ಮುಂದೆ ನಗ್ತಾನೆ ಇರಬೇಕಲ್ಲ, ಹಂಗಾಗಿ ನಗ್ತಾನೆ ಕೊಡ್ತಾನೆ. ಇವಳಿಗೆ ಈಶ್ವರಿಗೆ ಸಿಟ್ಟು ಬಂದ್ಬಿಡುತ್ತೆ. 3 ಅಡಿಗೆ ಇಂಥ ಒಳ್ಳೆ ಕಾರು, ಇಂಥ ಒಳ್ಳೆ ಸ್ಪೆಷಲಿಸ್ಟಿ, ಇಂಥ ಎಲ್ಲರೂ ಬೆಲೆ ಕೊಡೋದು, ಇದೆಲ್ಲ ನೋಡಿಬಿಟ್ಟು ಅವಳಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನನಗೆ ನನ್ನ ಮಗಳಿಗೆ ಇಲ್ಲದ್ದು ಇವಳಿಗೆ ಬಂದಿದೆ ಅಂಥೇಳಿ. ಈ ಕಡೆ ಸಾವಿತ್ರಿ, ನನಗೇ ನನ್ನ ಮಗಳಿಗಿಲ್ಲ, ಇಂಥ ವೈಭವ ಇವಳಿಗೆ ಯಾಕೆ ಅನ್ನೋದು ಇವಳು. ಎಲ್ಲರೂ ಕೊತ್ತ ಅಂತ ಕುದೀತಿದ್ದಾರೆ. ಆದರೆ ವಿದ್ಯಾ ಗಂಡನ ಮೇಲೆ, ಇರಲಿ ಇವತ್ತು ಮಾಡ್ತೀನಿ ಇವರಿಗೆ ಪ್ರತಿಯೊಂದಕ್ಕೂ ಅಂತೇಳ್ಬಿಟ್ಟು ಕೂತ್ಕೊಂಡಿರ್ತಾಳೆ. ಆಮೇಲೆ ಅಜ್ಜಿ ಫೋನ್ ಮಾಡಿದ ತಕ್ಷಣ ಹಣ್ಣು ಕೊಡು ಅಂತ ಹೇಳುತ್ತೆ. ಹಣ್ಣು ಕೊಡ್ತಾನೆ ಬಾಯಿಗೆ. ಬೀಜ ತೆಗೆದೇ ಇಲ್ಲ ನೀವು ಗೌಡ್ರೆ, ಬೀಜ ತೆಗೆದೇ ಇಲ್ಲ ನೀವು ಅಂತಾಳೆ. ಬೀಜ ತೆಗೆದೇ ಇಲ್ಲ ಅಂದಾಗ ಸರಿ ಅಂತೇಳ್ಬಿಟ್ಟು, ಬೀಜ ಉಗಿರಿ, ಕೈಗೆ ಉಗಿ ಅಂತಾನೆ. ಅಯ್ಯೋ ಕೈಗ, ಉಗಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಅಯ್ಯೋ ಅದರಲ್ಲಿ ಏನಿದೆ ಉಗಿ ಅಂತಾನೆ, ಉಗಿತಾಳೆ. ಆಮೇಲೆ ಜ್ಯೂಸ್ ಕುಡಿಸ್ತಾನೆ. ಆಮೇಲೆ ಎಲ್ಲ ಆಗುತ್ತೆ. ಆಮೇಲೆ ಕಾಲೇಜ್ ಬರುತ್ತೆ, ಕಾಲೇಜ್ ಹತ್ರ ಇಳ್ಕೊತಾರೆ. ಅಲ್ಲೂ ಎತ್ಕೊಂಡು ವೀಲ್ ಚೇರಿಗೆ ಕೂರಿಸ್ಕೊಂಡು ಫಸ್ಟು ಎತ್ಕೊಂಡೇ ಕಾಲೇಜ್ ಒಳಗಡೆ ಹೋಗ್ತಾನೆ. ಕ್ಲಾಸ್ ರೂಮಿಗೆ ಹೋಗ್ತಾನೆ. ಅಲ್ಲೆಲ್ಲ ಬಂದಿರ್ತಾರೆ. ಅವಳ ಜೊತೆಗೆ ಒಬ್ಬನ್ನ ಕೂರಿಸ್ಕೋಬೋದು ಅಂತೇಳಿ. ಬೇರೆ ಯಾರೂ ಅಲ್ಲ, ಅವಳು ಗಂಡನೇ ಕೂತ್ಕೋಬೇಕು ಅಂತ ಆಗಿರುತ್ತೆ. ಕೂತಿರ್ತಾನೆ ಎಕ್ಸಾಮ್ ಬರೆಯೋವರೆಗೂ. ಆಮೇಲೆ ಅಜ್ಜಿ
ಮತ್ತು ಚಂಪಾ ಮೆಡಿಷನ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿಬಿಟ್ಟು ಅವ್ರು ಆಚೆ ಹೋಗ್ತಾರೆ. ಆಮೇಲೆ ಮೀಡಿಯಾದವರು ಕಿಟಕಿಯಿಂದ ಶೂಟ್ ಮಾಡ್ಕೊತಾ ಇರ್ತಾರೆ. ವಿದ್ಯಾ ಎಕ್ಸಾಮ್ ಬರಿತಾ ಇರ್ತಾಳೆ. ಕೋಟ್ ಕೊಡ್ತಾರೆ, ಬಿಳಿ ಕೋಟು ಹಾಕ್ಕೊಂಡು ಎಕ್ಸಾಮ್ ಬರಿತಾ ಇರ್ತಾಳೆ. ಎಕ್ಸಾಮ್ ಬರೆದಾದ್ಮೇಲೆ ಪೇಪರ್ ಇಸ್ಕೊಂಡು ಕಳಿಸ್ಬೇಕಾಗುತ್ತೆ. ಇವಾಗ ಅಲ್ಲಿ ಕೂತಿರೋವಂಥ ಲೆಕ್ಚರರು ಮೀಡಿಯಾದವರು ಹೋದ ತಕ್ಷಣ ಯಾರು ನೀವು, ಯಾಕೆ ಬಂದ್ರಿ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು, ಮಿನಿಸ್ಟ್ರು ಶಿವರಾಮೇಗೌಡರು ಕಡೆಯಿಂದ ಬಂದಿರೋದು. ಅವ್ರ ಸೊಸೆ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ಬರ್ತಿದ್ದಾರೆ, ಅವ್ರ ಕಾಲಿಗೆ ಪೆಟ್ಟಾಗಿದೆ, ಹಾಗಾಗಿ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದಾರೆ, ಅದಕ್ಕೋಸ್ಕರ ನಾವು ಮೀಡಿಯಾದವ್ರು ಬಂದಿದ್ದೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರು ಬರ್ತಾರೆ. ಆಮೇಲೆ ಎಲ್ಲ ಮೀಡಿಯಾದವರಿಗೆಲ್ಲ ಪರಿಚಯ ಆಗುತ್ತೆ. ಮೀಡಿಯಾದವರೆಲ್ಲ ವೀಡಿಯೋ ಮಾಡ್ಕೊಳ್ತಾರೆ. ಆಮೇಲೆ ಹೌದಾ ಶಿವರಾಮೇಗೌಡರವರ, ಸರಿ ಕರ್ಕೊಂಡೋಗಿ ಕೂರಿಸಿ ಅಂತ ಹೇಳ್ತಾನೆ. ಆಮೇಲೆ ನಾನು ಇಷ್ಟೊತ್ತು ಇಲ್ಲೇ ಕೂತಿರ್ಬೇಕಾ ಅಜ್ಜಿ ಅಂತ ಕೇಳ್ತಾನೆ ಅಮ್ಮಮ್ಮ ಅಂತ. ಕೂತ್ಕೋಬೇಕು, ಮತ್ತು ಇನ್ಯಾರು ಕೂತ್ಕೋತಾರೆ ಅಂತ. ಆಮೇಲೆ ಸರಿ ಅಂತೇಳ್ಬಿಟ್ಟು ಒಬ್ಬನಿಗೆ ಕೂತ್ಕೊಳ್ಳೋಕ್ಕಲ್ಲ ಅವಕಾಶ ಕೊಡ್ತಾರೆ. ಅವನು ಕೂತ್ಕೊಂಡಿರೋದು, ಇವಳು ಬರೆಯೋದು ಅಷ್ಟಾಗುತ್ತೆ. ಅವರು ಮೀಡಿಯಾದವರೆಲ್ಲ ಅಲ್ಲಿ ಕಿಟಕಿಯಿಂದ ಆಚೆ ವೀಡಿಯೋ ಮಾಡ್ಕೋತಲ್ಲೇ ಇರ್ತಾರೆ. ಹಾಗಾಗಿ ಶಿವರಾಮೇಗೌಡ ಅವರೆಲ್ಲ ಹೊರಗಡೆನೇ ಇರ್ತಾರೆ. ಅಜ್ಜಿ, ಚಂಪಾ, ಆಮೇಲೆ ಮೋನ ಅವರೆಲ್ಲ ಹೊರಗಡೆನೇ ಇರ್ತಾರೆ. ಅವರೆಲ್ಲ ಇವಳು ಎಕ್ಸಾಮ್ ಬರೋವರೆಗೂ ಹೊರಗಡೆನೇ ಇರ್ತಾರೆ. ಆಮೇಲೆ ಹೊರಗಡೆ ಇದ್ದು ಮೀಡಿಯಾದವರಿಗೆಲ್ಲ ಅಲ್ಲಿ ಎಕ್ಸಾಮ್ ಬರೆದು ಬಂದಮೇಲೂ ಕೂಡ ಅವರು ಪಬ್ಲಿಸಿಟಿಗೆ ಇಂಟ್ರ್ಯೂ ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಅಲ್ಲೇ ಇರೋದರಿಂದ ಏನೂ ತೊಂದರೆ ಇಲ್ಲ. ಆರಾಮಾಗಿ ಅವಳು ಎಕ್ಸಾಮ್ ಬರೆಯೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಕ್ಸಾಮ್ ಬರೀತಾಳೆ. ರಾತ್ರಿ ಎಲ್ಲ ಓದಿದ್ದಾಳೆ ಕಷ್ಟಪಟ್ಟು. ತಂಗಿ ಮನೆಯಲ್ಲಿದ್ದಾಳೆ, ತಂಗಿನ ಕರ್ಕೊಂಡು ಬಂದಿಲ್ಲ. ಬಂದಿರೋದೇ ಚಂಪಾ, ಅಜ್ಜಿ, ಮೋನ, ಶಿವರಾಮೇಗೌಡ, ಗೋವಿಂದ, ಇಷ್ಟು ಜನ ಬಂದಿದ್ದಾರೆ. ಆಮೇಲೆ ಅವ್ರ ಮಾವನ ಕೇಳ್ತಾಳೆ, ನನಗೆ ನಿಮ್ಮ ಪೆನ್ನಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಆಸೆ ಮಾವ, ಕೊಡಿ ಅಂತ. ಕೊಡ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.